ನನಗೆ ಪಿತೃಪಕ್ಷ ಮಾಡೋಕ್ಕೆ ತುಂಬ ಇಷ್ಟ. ಎಲ್ಲರನ್ನೂ ಕರೆದು ಊಟ ಹಾಕಬೇಕು ಅಂತ ನನಗೆ ತುಂಬ ಇಷ್ಟ. ಇದೆಲ್ಲ ಆಗಿ ಬರೋದಿಲ್ಲ, ನಾವು ಪಿತೃಪಕ್ಷ ಮಾಡಬಾರ್ದು ಅಂತಾರೆ. ಪಿತೃಗಳನ್ನು ನೆನಪಿಸಿಕೊಳ್ಳುವ ಒಂದು ಹಬ್ಬ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಗುರೂಜಿ, ನಮ್ಮ ಅತ್ತೆಯವರು ತೀರೋಗಿ 6 ವರ್ಷ ಆಯಿತು. ನನಗೆ ಪಿತೃಪಕ್ಷ ಮಾಡೋಕ್ಕೆ ತುಂಬ ಇಷ್ಟ. ಎಲ್ಲರನ್ನೂ ಕರೆದು ಊಟ ಹಾಕಬೇಕು ಅಂತ ನನಗೆ ತುಂಬ ಇಷ್ಟ. ಆದರೆ ನಮ್ಮ ನಾದಿನಿಯರು ನಮಗೆ ಇದೆಲ್ಲ ಆಗಿ ಬರೋದಿಲ್ಲ, ನಾವು ಪಿತೃಪಕ್ಷ ಮಾಡಬಾರ್ದು ಅಂತಾರೆ. ನನಗೆ ತುಂಬ ಬೇಸರ ಆಗುತ್ತೆ. ಪಿತೃಪಕ್ಷ ಮಾಡಿದ್ರೆ ಒಳ್ಳೆಯದಾ, ಮಾಡದೇ ಇದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲು ಪಿತೃಪಕ್ಷ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ಸ್ನೇಹಿತರಿದ್ದಾರೆ, ಯಾರೋ ಅಪರಿಚಿತ ವ್ಯಕ್ತಿ ಸ್ನೇಹಿತರಾಗ್ತಾರೆ. ಪಕ್ಕದ ಮನೆಗೆ ಬಂದಿರ್ತಾರೆ, ಎಲ್ಲೋ ಬಂದಿರ್ತಾರೆ, ಕ್ಲೋಸ್ ಫ್ರೆಂಡ್ ಆಗ್ತೀರಿ. ಅವ್ರು ಸಂಜೆ ಹೋಗ್ಬೇಕಾದ್ರೆ ಬಂದರೆ ಇಲ್ಲಿ ಕಾಫಿ ಕುಡಿಯೋಣ, ತಿಂಡಿ ತಿನ್ನೋಣ ಅಂತ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕಾಫಿ ತಿಂಡಿಯನ್ನು ಕೊಡಿಸ್ತಾರೆ. ಈಗ ತುಂಬ ಕ್ಲೋಸ್ ಫ್ರೆಂಡ್ ಆದ್ರಿ, ಇನ್ನೊಂದು ದಿನ ಸಿಕ್ಕಿದ್ರು, ಹೊರಗಡೆ ಕರ್ಕೊಂಡೋದ್ರು, ಒಂದು ಒಳ್ಳೆ ಬಟ್ಟೆ ಕೊಡಿಸಿದ್ರು, ಇನ್ನೂ ಖುಷಿ. ಕ್ಲೋಸ್ ಫ್ರೆಂಡ್ಸ್ ಆದ್ರಿ, ಈಗ ದಿನ ಮಾತಾಡ್ತಿರ್ತೀರ. ಅದಾದಮೇಲೆ ಏನೇನೋ ಸಿನಿಮಾಗೆ ಹೋಗೋಣ ಅಂತ ಸಿನಿಮಾ ಕರ್ಕೊಂಡೋದ್ರು, ಸಿನಿಮಾ ನೋಡ್ಕೊಂಡು ಬಂದ್ರಿ. ಹೀಗೆ ತುಂಬ ಆತ್ಮೀಯ ಗೆಳತಿಯರಾದ್ರಿ ಅಥವಾ ಗೆಳೆಯರಾದ್ರಿ. ಒಬ್ಬರನ್ನು ಬಿಟ್ಟಿರೋಕ್ಕಾಗಲ್ಲ, ಮಾತಾಡ್ತಿರ್ತೀರ. ದಾರಿಲಿ ಸಿಗ್ತಾ ಇರ್ತಾರೆ, ಆವಾಗ ಹೇಳ್ತೀರಿ. ಎಲ್ಲ ಆದಮೇಲೆ ಥ್ಯಾಂಕ್ ಯು ಅಂತ ಹೇಳ್ತೀರಿ. ಸಿನಿಮಾಗೆ ಹೋದಾಗ ಥ್ಯಾಂಕ್ಸು, ಹೋಟ್ಲಿಗೆ ಹೋದಾಗ ಥ್ಯಾಂಕ್ಸು. ಸೊ ಹೀಗೆ ಗೌರವ ಜಾಸ್ತಿ ಆಗುತ್ತೆ ಅವ್ರ ಮೇಲೆ, ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಅಲ್ವಾ. ನಿಮ್ಮ ಜೀವನದಲ್ಲಿ ಹುಟ್ಟಿದಾಗಲಿಂದ ಮದುವೆ ಆಗೋವರೆಗೂ ಎಷ್ಟೊಂದು ತಿಂಡಿ ಕೊಟ್ಟಿದ್ದಾರೆ, ಎಷ್ಟೊಂದು ಬಟ್ಟೆ ಕೊಟ್ಟಿದ್ದಾರೆ, ಎಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಊಟ ಹಾಕಿದ್ದಾರೆ, ಎಷ್ಟು ಕ್ಲೀನ್ ಮಾಡಿದ್ದಾರೆ, ನಿಮ್ಮನ್ನ ಹೇಗೆ ಬೆಳೆಸಿದ್ದಾರೆ. ಹೃದಯಪೂರ್ವಕವಾಗಿ ಅಪ್ಪ ಅಮ್ಮನಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವ? ಹೇಳೋದೇ ಇಲ್ಲ. ಏನು ಮಹಾ ಅವ್ರು ಮಾಡಿರೋದು ಅಂತಾರೆ. ತುಂಬ ಜನ ಮೂರ್ಖರು. ಕೆಲವು ಮನಸ್ಸುಗಳು ಕೃತಜ್ಞಹೀನವಾಗಿವೆ, ಕೃತಜ್ಞತೆಯೇ ಇಲ್ಲ, ಗ್ರ್ಯಾಟಿಟ್ಯೂಡೇ ಇಲ್ಲ. ಪಿತೃಪಕ್ಷ ಅಂದರೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೈಲ್, ಒನ್ಸ್ ಇನ್ ಎ ಇಯರ್ ಅವ್ರನ್ನೆಲ್ಲ ನೆನಪಿಸಿಕೊಳ್ಳುವುದು. ನಮ್ಮ ಇರುವಿಕೆಗೆ ಕಾರಣವಾದ, ನಮ್ಮ ಬದುಕಿಗೆ ಕಾರಣವಾದ ಎಲ್ಲ ನಮ್ಮ ಪಿತೃಗಳನ್ನು ನೆನಪಿಸಿಕೊಳ್ಳುವ ಒಂದು ಹಬ್ಬ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಅದು ಮೂಢನಂಬಿಕೆ. ನೆನಪಿಸಿಕೊಳ್ಳುವುದು ನಂಬಿಕೆ ಮತ್ತು ಕೃತಜ್ಞತೆ. ಆ ದಿನ ಏನು ಮಾಡ್ತೀವಿ, ಎಲ್ಲ ನೆಂಟರುಗಳನ್ನೆಲ್ಲ ಕರಿತೀವಿ, ಬರ್ತಾರೆ, ಖುಷಿಯಾಗಿ ಊಟ ಮಾಡ್ತಾರೆ. ಪಿತೃಪಕ್ಷದ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವ್ರು ಏನೇನು ಹಿರಿಯವರು ಉಪಯೋಗಿಸ್ತಾ ಇದ್ರು ಅದನ್ನೆಲ್ಲ ಐಟಮ್ಸ್ ಎಲ್ಲ ಇಟ್ಟು ಖುಷಿ ಪಡ್ತೀವಿ ನಾವು. ಇಟ್ಸ್ ಓನ್ಲಿ ಎ ಗ್ರ್ಯಾಟಿಟ್ಯೂಡ್, ಬಿಯಾಂಡ್ ದಟ್ ನಥಿಂಗ್. ಕೃತಜ್ಞತೆಯನ್ನು ಅರ್ಪಿಸುವ ಭಾವ, ಅವರನ್ನು ನೆನಪಿಸಿಕೊಳ್ಳುವ ಭಾವ, ಇದೇ ಪಿತೃಪಕ್ಷ. ಇದನ್ನು ಬಿಟ್ಟು ಮಾಡಿದ್ರೆ ಕೆಟ್ಟದಾಗತ್ತೆ, ಮಾಡಿದ್ರೆ ಒಳ್ಳೆಯದಾಗತ್ತೆ, ಹಾಗೆ ಹಿಂಗೆ ಶಾಸ್ತ್ರಗಳು ಏನಿದೆಯೋ ಅದೆಲ್ಲ ಸುಳ್ಳು. ಸುಳ್ಳು ಅಂದ ತಕ್ಷಣ ನನ್ನ ವಿರುದ್ಧ ಆಗ್ಬಿಡ್ತಾರೆ ಜನ. ನೋಡಿ, ಸಿಂಪಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಜ್ಞಾನದ ಅರಿವು ಮೂಡಬೇಕಾದ್ರೆ ಜ್ಞಾನವನ್ನು ಚಿಂತನೆಗೆ ಹಚ್ಚಬೇಕು. ನೋಡಿ, ಈಗ ಒಬ್ಬರು ನಮ್ಮ ಮನೇಲಿ ಯಾರು ಸತ್ತರೆ 11 ದಿನ ಕಾರ್ಯ ಮಾಡ್ತೀವಿ. ಕೆಲವರ ಜಾತಿಗಳಲ್ಲಿ ಏನು ಮಾಡ್ತಾರೆ, ಪ್ರತಿದಿನ ಏನೇನೋ ಮಾಡ್ತಾರೆ, 3 ದಿನಕ್ಕೊಂದ್ಸರಿ ಮಾಡ್ತಾರೆ. ಅಸ್ಥಿ ತಗೊಂಡು ಹೊರಗಡೆ ಬಿಡ್ತಾರೆ, ಕೆಲವ್ರು ನೆಲದಲ್ಲೇ ಹೂಳ್ತಾರೆ. 11 ದಿನ ಅದ್ಭುತವಾಗಿ ಎಲ್ಲವನ್ನು ಶಾಸ್ತ್ರೋಕ್ತವಾಗಿ ತಲೆ ಬೋಳಿಸಿ, ಕೆಲವರು ಬೋಳಿಸಲ್ಲ, ತಲೆ ಬೋಳಿಸಿ ಶಾಸ್ತ್ರಗಳನ್ನು ಮಾಡಿ ಅವರಿಗೆ ಸದ್ಗತಿಯನ್ನು ಅರ್ಪಿಸ್ತಾರೆ. ಅದಕ್ಕೆ ತಾನೇ ನಾವು ಮಾಡೋದು ತಿಥಿ ಅಂತ. ಎಷ್ಟೊಂದು ಜನ ಎಲ್ಲ ಕರೆಸಿ ಎಷ್ಟೊಂದು ವಿಧ ವಿಧವಾದ ಭೋಜನಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬಿಡ್ತೀವಿ. ಮುಗಿದೋಯ್ತು. ಅವರು ಸ್ವರ್ಗಕ್ಕೆ ಹೋಗಲ್ಲ, ಇಲ್ಲೇ ಇದ್ದಾರೆ ಅಂದರೆ ನಾವು ಆ ಪೂಜೆ ಮಾಡ್ತಿರ್ಲಿಲ್ಲ.
ಅವರು ಸ್ವರ್ಗಕ್ಕೆ ಹೋಗಿರ್ತಾರೆ, ಅಥವಾ ನಂಬಿಕೆಯ ಪ್ರಕಾರ ಪುನರ್ಜನ್ಮ ಪಡೆದಿರ್ಬೋದು. ನಾವು ಪುನರ್ಜನ್ಮ ನಂಬೋದಿಲ್ಲ, ಸೊ ಸ್ವರ್ಗ ನರಕನ್ನು ನಂಬೋದಿಲ್ಲ. ನಮ್ಮ ನಂಬಿಕೆ ಏನಿದೆ, ಅವರು ಸ್ವರ್ಗ ನರಕದಾಗ ಹೋಗ್ತಾರೆ. ಯಾರೂ ಕೂಡ 99% ಎಲ್ಲರೂ ನಂಬದೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ, ನರಕಕ್ಕೆ ಹೋಗ್ತಾರೆ ಅಂತ ಯಾರೂ ಅನ್ನಲ್ಲ. ಅವ್ರೇನೋ ತುಂಬ ಕೆಟ್ಟದ್ದು ಮಾಡಿದರೆ ಅಕ್ಕಪಕ್ಕದವ್ರು ಮಾತಾಡ್ಕೋತಾರೆ ಅಷ್ಟೇ. ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿರ್ತೀವಿ. ಅವ್ರು ಹೋಗಾಯಿತು, ಅದು ಒಳ್ಳೆ ಜನ್ಮ ಪಡೆದಾಯಿತು. ಇನ್ಮೇಲೆ ಇಲ್ಲೆಲ್ಲಿ ಬರ್ತಾರೆ ಅವ್ರು ನಮಗೆ ಪಿತೃಪಕ್ಷಕ್ಕೆ ಊಟ ಮಾಡ್ಕೊಂಡು ಹೋಗೋಕ್ಕೆ? ವರ್ಷಕ್ಕೊಂದ್ಸರಿ ಮೇಲಿಂದ ಬರ್ತಾರೆ. ಅದಕ್ಕೆ ನಾವು ಕೆಲವರು ಪಿಂಡದ್ದು ಹೊರಗಡೆ ಇಡ್ತಾರೆ, ಅದಕ್ಕೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ಕೇವಲ ಕಪೋಲ ಕಲ್ಪಿತ ನಂಬಿಕೆಗಳು. ಆದರೆ ಈ ಆಚರಣೆಯ ಹಿಂದೆ ಏನಿದೆ ಅಂದರೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಇದೆ. ಎಲ್ಲ ನೆಂಟರೆಲ್ಲ ಬಂದು ಒಟ್ಟಿಗೆ ಸೇರಿ ನಾವು ಊಟ ಮಾಡ್ತೀವಲ್ಲ, ಆ ಖುಷಿ ಇದೆ. ಮತ್ತು ನಮಗೆ ನಮ್ಮ ಬದುಕಿಗೆ ಕಾರಣ ಆದ ಹಿರಿಯರ ಬಗ್ಗೆ ಅಭಿಮಾನ, ಕೃತಜ್ಞತೆ ಇರುತ್ತೆ. ಇದೇ ಅಷ್ಟೇ. ಈ ಕೃತಜ್ಞತೆ ಅವತ್ತೊಂದು ದಿನ ಇರಬಾರ್ದು. ಜೀವನದಲ್ಲಿ ಪ್ರತಿ ಹಂತದಲ್ಲೂ ಬಂದಾಗ ಮಾತ್ರ ನೀವು ಸಾಧಕರಾಗ್ತೀರಾ, ಒಳ್ಳೆಯವರಾಗ್ತೀರಾ, ನಿಮ್ಮ ಬದುಕು ನಿಮಗೆ ಒಳ್ಳೆಯದಾಗತ್ತೆ. ಉದಾಹರಣೆಗೆ ಸಿಂಪಲಾಗಿ ಯೋಚನೆ ಮಾಡಿ ನೋಡಿ, ಗಂಡ ಅಥವಾ ಹೆಂಡತಿ. ಗಂಡ ಏನು ಮಾಡ್ತಾನೆ, ಹೆಂಡತಿಗೆ ಖುಷಿ ಚೆನ್ನಾಗಿದೆ, ಒಂದಿನ ಒಳ್ಳೆ ಸೀರೆ, ಒಂದು ಒಡವೆ ತಂದು ಕೊಡ್ತಾರೆ. ಒಡವೆ ತಂದು ಕೊಟ್ಟಾಗ ಹೆಂಡತಿ ಖುಷಿಯಾಗುತ್ತೆ, ತಬ್ಕೊಂಡು ಒಂದು ಮುತ್ತು ಕೊಡ್ತಾನೆ, ಅಂತ ಹೊಗಳ್ತಾನೆ. ಹೆಂಡತಿಗೂ ತುಂಬ ಖುಷಿಯಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಅದನ್ನು ಸೊಸೆಯಾಗಿರ್ತಾಳ, ಬಂದು ದೇವ್ರ ಮನೆಗೆ ಹೋಗಿ ದೇವರನ್ನ ನೋಡಿ ಇಮ್ಮಿಡಿಯೇಟಾಗಿ ಅತ್ತೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಅತ್ತೆನ ತಬ್ಕೋಬೇಕು, ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕಮ್ಮ ನಮಸ್ಕಾರ ಮಾಡೋದು, ಏನು ಸಮಾಚಾರ ಅಂತ ಕೇಳಿದ್ರೆ, ನಿಮ್ಮ ಮಗ ನನಗೆ ನೆನ್ನೆ ಒಂದು ಒಡವೆ ಕೊಡಿಸಿದ್ರು, ಒಂದು ಒಳ್ಳೆ ಸೀರೆ ಕೊಡಿಸಿದ್ರು, ಖುಷಿಯಾಗಿ ನೋಡಿಕೊಂಡ್ರು, ಎಂಥ ಒಳ್ಳೆ ಮಗನನ್ನು ಅತ್ತೆ ನೀವು ನನಗೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಖುಷಿಯಾಯಿತು, ಯು ಆರ್ ಗ್ರೇಟ್ ಅಂತ ಅತ್ತೆ ಕಾಲಿಗೆ ಸೊಸೆ ಬೀಳಬೇಕು. ಅದು ಕೃತಜ್ಞತೆ. ಹೆಂಡತಿ ತುಂಬ ಚೆನ್ನಾಗಿದೆ ನಿಮ್ಮನ್ನೆಲ್ಲ ನೋಡಿಕೊಂಡಾಗ ಇಮ್ಮಿಡಿಯೇಟಾಗಿ ಅಳಿಯ ಅತ್ತೆಗೆ ಫೋನ್ ಮಾಡಿ ಹೇಳಬೇಕು, ಅತ್ತೆ ಒಳ್ಳೆ ಮಗಳು ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಬೇಕು. ಸಾಧ್ಯ ಆದರೆ ಯಾವೆಲ್ಲರೂ ಮನೆಗೆ ಹೋದಾಗ ಏನೋ ಒಂದು ಗಿಫ್ಟ್ ಕೊಡಬೇಕು. ಆ ರೀತಿ ನಮ್ಮ ಸಂಬಂಧಗಳಿರಬೇಕು. ಮಕ್ಕಳು ಅಪ್ಪಂದ್ರನ್ನ ಅಪ್ಪ ಅಮ್ಮನ ನೋಡ್ಕೋಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕು, ಚಿಕ್ಕದ್ರಿಂದ ಯೋಚನೆ ಮಾಡಬೇಕು. ನಾವು ಒಂದು ಮಗುವನ್ನು ಬೆಳೆಸುವಾಗ ಅಬ್ಸರ್ವ್ ಮಾಡಬೇಕು. ಎಷ್ಟು ಕಷ್ಟಪಟ್ಟು ಮಗುನ ಬೆಳೆಸಿರ್ತಾರೆ, ಒಂದು ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೀನಿ, ಒಳ್ಳೆ ಕೆಲಸಕ್ಕೆ ಸೇರಿದ್ದೀನಿ, ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅನ್ನತಕ್ಕಂಥ ಕೃತಜ್ಞತೆ ಇದ್ದರೆ ಮಾತ್ರ ಅವರು ಪೂಜೆ ಪುನಸ್ಕಾರ ಮಾಡಲು ಅರ್ಹರು. ಇಲ್ಲದೆ ಹೋದರೆ ಅವ್ರು ಯಾವ ಅರ್ಹತೆನಿಲ್ಲ. ಅವರು ಸುಮ್ಮನೆ ಕೃತಜ್ಞತೆ ಇಲ್ಲದ ರಾಕ್ಷಸರು ಅಂತ ಹೇಳಬೇಕು. ನನಗೆ ಈ ವಿಚಾರವನ್ನು ಮಾತಾಡಬೇಕಾದ್ರೆ ಒಂದೊಂದು ನೆನಪು ಬರುತ್ತೆ. ಅವರು ತುಂಬ ವಿದ್ವಾಂಸರು, ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರು. ಅವರು ಭಗವದ್ಗೀತೆನ ಕಂಠಪಾಠ ಮಾಡ್ಕೊಂಡಿದ್ದಾರೆ, ಟಕ ಅಂತ ಹೇಳ್ತಿರ್ತಾರೆ. ಅವರು ನಮ್ಮ ಮನೆಗೆ ಬಂದಾಗ ನಾನು ಅವ್ರ ಜೊತೆ ಕೆಲವಾರು ವಿಚಾರಗಳಿಗೆ ಆರ್ಗ್ಯೂ ಮಾಡ್ತಾಯಿರ್ತೀನಿ. ಜೊತೆಗೆ ನಾನು ಕೇಳುವ ಪ್ರಶ್ನೆಗಳು, ನನ್ನ ಆರ್ಗ್ಯುಮೆಂಟು, ನಾನು ಅವ್ರು ಕನ್ವಿನ್ಸ್ ಮಾಡೋರು ತುಂಬ ಇಷ್ಟ. ಅವರು ಬಂದು ನಮ್ಮ ಮನೇಲಿ ಕುಳಿತುಕೊಂಡು ಯಾವಾಗಲೂ ಮಾತಾಡ್ತಾರೆ. ಅವ್ರು ಬಂದಾಗ ಕೇಳಿದೆ, ಈಗ ಅವ್ರ ಹೆಂಡ್ತಿ ತೀರೋಗಿದ್ದಾರೆ, ಒಬ್ಬರೇ ಇದ್ದಾರೆ, ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಹೋಗಿ ಊಟ ಮಾಡೋದು, ಇನ್ನೆಲ್ಲೋ ಹೋಗೋದು, ಹೀಗೆಲ್ಲ ಮಾಡ್ತಿರ್ತಾರೆ, ಯಾಕ್ರಿ ಇಷ್ಟು ಕಷ್ಟಪಡ್ತೀರಾ, ನಿಮ್ಮ ಮಕ್ಕಳ ಜೊತೆ ಹೋಗೋದಲ್ವಾ ಅಂದೆ. ಅವರ ಮಕ್ಕಳು 3 ಜನ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ. 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು. ಅಮೇರಿಕಾದ ವೆಲ್ ಸೆಟಲ್ಡ್, ದೇ ಆರ್ ರಿಚ್, ಅಷ್ಟು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಆದರೆ ತಂದೆನ ಕರ್ಕೊಂಡು ಹೋಗ್ತಾ ಇಲ್ಲ ಅವರು. ಅಲ್ಲ, ಒಬ್ಬರೇ ಇರ್ತಿರಲ್ಲ, ನಿಮ್ಮ ಜೀವನ ಹೆಂಗೆ ಅಂದರೆ ಹೇಳ್ತಾರೆ ಅವರು, ಅಯ್ಯೋ ಗುರುಗಳೇ ಬಿಡಿ, ಏನಾಗುತ್ತೆ, ಮನೇಲಿ ಇರ್ತೀನಿ, ಸತ್ತೋಗ್ತೀನಿ, ಯಾರಿಗೂ ಗೊತ್ತಾಗಲ್ಲ, 3 ದಿನ ಆದಮೇಲೆ ವಾಸನೆ ಬರುತ್ತೆ, ಪಕ್ಕದ ಮನೆಯವ್ರು ಕಾರ್ಪೊರೇಷನ್ಗೆ ಫೋನ್ ಮಾಡ್ತಾರೆ, ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ, ಅಷ್ಟೇ. ನೋಡಿ, ಇವರು ಅಷ್ಟೇ ಶ್ರೀಮಂತರಾಗಿ ಅವ್ರು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೆ ಏನು ಒಂದು ಪ್ರಯೋಜನ? ಆ ವಯಸ್ಸಾದ ಹಿರಿಯ ಜೀವ ಸುಮ್ಮನೆ ಅಲ್ಲಿ ಸುತ್ತಾಡ್ಕೊಂಡು ಎಲ್ಲೆಲ್ಲೋ ತಿನ್ಕೊಂಡು ಬದುಕು ಸಾಗಿಸ್ತಾ ಇದೆ. ಅದು ಈ ಆ 3 ಮಕ್ಕಳಿಗೆ ಏನು ಸಂಸ್ಕಾರ ಕಲ್ತರು, ಏನು ವಿದ್ಯೆ ಬಂತು? ಮೇಕಿಂಗ್ ಮನಿ, ಯೂಸಿಂಗ್ ದ ಇಂಟೆಲಿಜೆನ್ಸ್. ಇಟ್ಸ್ ನಥಿಂಗ್, ಇಟ್ಸ್ ಲೈಕ್ ಬಿಸ್ನೆಸ್ ಅಷ್ಟೇ, ವ್ಯಾಪಾರ ಅಷ್ಟೇ. ಬದುಕು ಹೀಗಾಗಿದೆ, ಕೃತಜ್ಞತಾಹೀನರಾಗಿದ್ದಾರೆ ಜನಗಳು. ಒಂದ್ಸರಿ ಅವ್ರು ಹೇಳ್ತಾ ಇದ್ರು, ನಾನು ಬೈದ್ಬಿಟ್ಟೆ ಅವ್ರಿಗೆ, ನನ್ನ ಸೊಸೆ ಬಂದಿದ್ದಾಳೆ ನೋಡ್ಕೊಂಬರ್ತೀನಿ ಗುರುಗಳೇ, ಹೋಗ್ಬೇಕು ಅಂದರು. ನೀವ್ಯಾಕ್ರಿ ಹೋಗ್ತೀರಾ ನೀವು?
ಸೊಸೆ ಬಂದಿದ್ದರೆ, ಅಮೇರಿಕದಿಂದ ಸೊಸೆ ಬಂದಿದ್ದರೆ ಅವಳು ಮೊದಲು ಬಂದು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ನೋಡಿ ಸಾಧ್ಯವಾದರೆ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಅಥವಾ ಬೇರೆ ಕರ್ಕೊಂಡ್ಬಂದು ಮನೆ ಕ್ಲೀನ್ ಮಾಡಿಸಿ ನಿಮಗೆಲ್ಲ ಅನುಕೂಲತೆ ಮಾಡಿಕೊಟ್ಟು ನಿಮ್ಮನ್ನು ಕರ್ಕೊಂಡೋಗಿ 2 ದಿನ ನಿಮ್ಮ ಜೊತೆಲಿ ಇದ್ದು ನಿಮ್ಮ ಪ್ರೀತಿ ನಿಮಗೆ ಸೇವೆ ಮಾಡಬೇಕು. ನಿಮ್ಮ ಪ್ರೀತಿಯನ್ನು ಅವಳು ಅನುಭವಿಸ್ಬೇಕು. ಅವಳು ನೋಡೋಕೆ ಎಲ್ಲೋ ಹೋಗ್ತೀನಿ ಅಂತಾರಲ್ಲ, ನೀವೊಂದು ಬೈದೆ ಅವ್ರಿಗೆ, ನೀವು ಹೇಳೋದು ಕರೆಕ್ಟ್ ಅಂದರು. ಯು ಸಿ, ಈ ರೀತಿ ಸಂಬಂಧಗಳು, ಇದು ಸತ್ಯವಾದ ಘಟನೆ. ಪಾಪ ಈಗ ಅವ್ರು ಬರ್ತಾಯಿಲ್ಲ, ಯಾಕೆಂದರೆ ಕಿವಿ ಸರಿ ಕೇಳಿಸಲ್ಲ, ನಾನು ಕಿರ್ಚ್ಕೋಬೇಕು. ಆಗ ಅಕ್ಕಪಕ್ಕದವ್ರು ಬೇರೆ ತಿಳ್ಕೊತಾರೆ ರೀ ಅಂತ ಪಾಪ ಹೇಳ್ದೆ ನಾನು, ತುಂಬ ಕೇಳಿಸಲ್ಲ. ಯಾಕ್ರಿ ಇಷ್ಟು ಶ್ರೀಮಂತ ಮಕ್ಕಳಿದ್ದಾರೆ, ಕಿವಿಗೊಂದು ಮೆಷಿನ್ ಮಾಡಿಸ್ಕೊಳೋಕೆಲ್ವಾ? 1 ಲಕ್ಷ ಖರ್ಚು ಮಾಡಿದ್ರೆ ಅದ್ಭುತವಾದ ಮೆಷಿನ್ ಸಿಗುತ್ತೆ. ಈಗೆಲ್ಲ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ. ಅಂದರೆ ಅಯ್ಯೋ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಇರೋದಲ್ಲಿ ಹೇಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ ಬಿಡಿ ಅಂತಾರೆ. ನೋಡಿ, ಇದು ಸತ್ಯ ಘಟನೆ. ಈ ಥರ ಮಾನಸಿಕ ಸ್ಥಿತಿ ಇರತಕ್ಕಂಥ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ ಸಂಬಂಧಗಳಾಗಲಿ ಅವರು ಪೂಜೆ ಮಾಡಲು ಅರ್ಹರಲ್ಲ. ಪೂಜೆಯ ಮೊದಲ ಭಾವವೇ ಕೃತಜ್ಞತೆ. ಭಗವಂತನಿಗೆ ಪೂಜೆ ಮಾಡಬೇಕಾದ್ರೆ ಮೊದಲು ಭಗವಂತ ಎಲ್ಲವನ್ನು ನನಗೆ ಕೊಟ್ಟಿದೆಯಾ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ನಿನಗೆ ಕೃತಜ್ಞತೆಯನ್ನು ಅರ್ಪಿಸಲು ನಾನು ಉಪಯೋಗಿಸುವ ಪದಾರ್ಥಗಳನ್ನು ಅವನ ಮುಂದೆ ಇಟ್ಟು ನಾವು ಬೇಡುತ್ತೇವೆ. ಥ್ಯಾಂಕ್ಸ್ ಟು ದ ಗಾಡ್ ಇಸ್ ಕಾಲ್ಡ್ ಪೂಜಾ. ಭಗವಂತನಿಗೆ ಧನ್ಯವಾದ ತಿಳಿಸ್ತಕ್ಕಂಥದ್ದು ಪೂಜಾ ವಿಧಾನ. ನೀವು ಪಿತೃಪಕ್ಷದಲ್ಲಿ ಸುಮ್ಮನೆ ಪೂಜೆ ಮಾಡೋದು ಯೂಸ್ ಏನಿಲ್ಲ. ಅಪ್ಪ ಅಮ್ಮನಿಗೆ ಟಾರ್ಚರ್ ಕೊಟ್ಟು ಬೇರೆಯವ್ರಿಗೆಲ್ಲ ನೋವು ಕೊಟ್ಟು ಮುಂದಗಡೆಲ್ಲ ರಾಶಿ ಹಾಕ್ಬಿಟ್ಟು ಊಟ ಎಲ್ಲ ಹಾಕ್ಬಿಟ್ಟು ಜೋರಾಗೆ ಜನಗಳ ಕರೆದು ಊಟ ಹಾಕಿದ್ರೆ ಪ್ರಯೋಜನ ಇಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಯಾರೋ ನಿಮ್ಮ ಹತ್ತಿರದ ಸಂಬಂಧಗಳಿದೆಯೋ ಅವನ್ನು ಹೃದಯಪೂರ್ವಕವಾಗಿ ನನ್ನ ಕೈಲಾದ ಸೇವೆ ನಾನು ಮಾಡ್ತೀನಿ ಅಂತ ಮಾಡಿ ನೋಡ್ಕೊಳ್ಳೋದೇ ನಿಜವಾದ ಪೂಜೆ. ಪಿತೃಪಕ್ಷ ಅಂದರೆ ಗ್ರ್ಯಾಟಿಟ್ಯೂಡ್, ಪ್ರತಿದಿನ ಪೂಜೆಯಾಗಬೇಕು. ಇದು ನಮ್ಮ ಬದುಕಾಗಬೇಕು. ಎಷ್ಟೋ ಸಂಬಂಧಗಳಲ್ಲಿ ಗ್ರ್ಯಾಟಿಟ್ಯೂಡೇ ಇಲ್ಲ, ಥ್ಯಾಂಕ್ಸ್ ಅನ್ನೋದು ಇಲ್ಲವೇ ಇಲ್ಲ. ಅವ್ರು ಏನು ಅನುಭವಿಸಿದ್ರೋ ಅದರ ನೆನಪೇ ಇಲ್ಲ. ಪ್ರಾಣಿಗಳ ಥರ ಬದುಕ್ತಾರೆ, ಶ್ರೀಮಂತರಾಗಿದ್ದಾರೆ ಅಷ್ಟೇ, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ, ದೊಡ್ಡ ದೊಡ್ಡ ಒಡವೆ ಹಾಕ್ಕೊಂತಾರೆ, ಹಣ ಇರುತ್ತೆ, ಬೇಕಾದಷ್ಟು ಇರುತ್ತೆ, ಏನು ಬಂದು ಪ್ರಯೋಜನ? ಮನೇಲಿರ್ತಕ್ಕಂಥ ಒಂದು ಹಿರಿಯ ಜೀವವನ್ನು ಗೌರವಿಸಿಲ್ಲ ಅಂದರೆ, ನೀನು ಹೋಗಿ ದೊಡ್ಡ ಪೂಜೆ ಮಾಡಿ ಹೋಮ ಹವನಗಳನ್ನು ಮಾಡಿ ದೂರ ಹೋಗಿ ದೇವಸ್ಥಾನಗಳೆಲ್ಲ ಟೂರ್ ಮಾಡಿ ಬಂದರೆ ಏನು ಪ್ರಯೋಜನ? ಅಫ್ಕೋರ್ಸ್ ಹಿರಿಯರಲ್ಲೂ ತಪ್ಪುಗಳಿರ್ತವೆ, ಅವ್ರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊತ ಶಕ್ತಿ ನಿನ್ನಲ್ಲಿರಬೇಕು. ಅವರಿಗೆ ವಯಸ್ಸಾಗಿದೆ, ನಾನಾ ಕಾಯಿಲೆಗಳಿದೆ, ಮನಸ್ಸು ಸೀಮಿತದಲ್ಲಿಲ್ಲ, ಅದಕ್ಕೋಸ್ಕರ ಏನೇನೋ ಮಾತಾಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅವರು ಆಡುವ ಮಾತು, ಅವರ ಕೃತಿ ನನಗೆ ನೋವನ್ನು ಕೊಡೋಲ್ಲ. ಯಾಕೆಂದ್ರೆ ನನಗೂ ಆ ಏಜ್ ಬಂದೇ ಬರುತ್ತೆ. ಕೆಲವರು ಕಾಯಿಲೆ ತುಂಬ ಔಷಧಿಗಳು ತಗೋತಾ ಇರ್ತಾರೆ, ರೆಸ್ಟ್ಲೆಸ್ ಆಗಿರ್ತಾರೆ, ಇರಿಟೇಷನ್ ಏನೋ ಒಂದು ಅಂದುಬಿಡ್ತಾರೆ. ಅದನ್ನು ಸ್ವೀಕರಿಸುವ ಮನೋಭಾವವೇ ನಿಜವಾದ ಆಧ್ಯಾತ್ಮಿಕ ಗುಣ. ಅದೇ ನಿಜವಾದ ಪ್ರೀತಿ, ಮಮತೆ, ಕರುಣೆ, ಗೌರವ, ಸೇವೆ ಎಲ್ಲ. ಹಿರಿಯವರ ತಪ್ಪನ್ನು ಸ್ವೀಕರಿಸುವ ಮನೋಭಾವ ಇರಬೇಕು. ಇಲ್ಲದ್ರೆ ಯಾವ ಪಿತೃಪಕ್ಷ ಮಾಡಿದ್ರೂ ಪ್ರಯೋಜನ ಇಲ್ಲ. ಥ್ಯಾಂಕ್ ಯು.